ನಡ್ಕೊಂಡೆ ಹೋಗ್ಬಿಡ್ಬೋದಿತ್ತು. ಯಾವಾಗಲೂ ಯಾಮಾರಿಸ್ತಾರೆ ನನ್ನ. ಬೆಳಗ್ಗೆ ಬಾಯ್. ಈ ನಡುವೆ ಬಾರಿ ಸಜ್ದ ತೇಜಸ್ವಿ ಅಂತ್ಯ. ಸ್ವರ್ಗ ಬಂದಾಗಿಂದಾನೆ ಜಾಸ್ತಿ ಓಡ್ತಾ ಇದೀನಿ ನಾನು. ಅವರು ನನ್ನನ್ನು ಅಯ್ಯೋ ಅನ್ನಿಸ್ತಾರೆ. ಗಾಳಿಪಟ ಆರಿಸೋ ಹುಡುಗರಿಗೆಲ್ಲ ಮದುವೆ ಮಾಡಿದ್ರೆ ಹಿಂಗೇನೆ. ಅವಳಿಗೆ ಯಾರನ್ನು ಸಿಕ್ಕಿದ್ರು ಆಗ್ತಾಳಂತೆ. ಭಯ್ಯ. ಸೊ ಕ್ಯಾನ್ ಐ ಗೆಟ್ 25% ಸ್ಕಾಲರ್ಶಿಪ್? ಟೇಕ್ ಕೇರ್. ತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲ ಕ್ಷಣಿಕಗಳು. ವೆಲ್ಕಮ್ ಬ್ಯಾಕ್ ಗೈಸ್. ಈ ಸಾಂಗ್ ಕೇಳ್ತಾ ಇದ್ದೆ. ಸೊ ಆ ಲೈನ್ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಇಟ್ಸ್ ಅ ಫ್ಯಾಕ್ಟ್, ಅದಕ್ಕೆ ಆಡಿದೆ. ಸೊ ಆ್ಯಸ್ ಯೂಶ್ವಲ್ ಟುಡೇ ಈಸ್ ಸ್ಯಾಟರ್ಡೇ ಕೂಡ ನಂಗೆ ಆಫೀಸ್ ಇದೆ. ಇವತ್ತು ಯಾರೂ ಆಫೀಸಲ್ಲಿ ಇರಲ್ಲ, ಆಲ್ಮೋಸ್ಟು ಎಲ್ಲ ಮೈಸೂರು ಈವೆಂಟಿಗೆ ಹೋಗಿದ್ದಾರೆ. ಹಂಗಂತ ಚಿಲ್ ಮಾಡೋ ಥರ ಏನಿರಲ್ಲ. ಕ್ಯಾಮ್ರಾ ಇರುತ್ತಲ್ಲ, ಬಿಗ್ ಬಾಸ್ ಕ್ಯಾಮ್ರಾ ಅಲ್ಲಿ ಎಲ್ಲ ತಿರುಗ್ತಾ ಇರುತ್ತೆ. ಸ್ವಲ್ಪ ಕಾನ್ಷಿಯಸ್ ಇಲ್ಲದೆ ವರ್ಕ್ ಮಾಡ್ಬೋದು ಆರಾಮಾಗಿ ಅಷ್ಟೇ. ಸೊ ಡೇ ಆ್ಯಸ್ ಯೂಶ್ವಲ್ ಹೋಗಿ ತಿಂದ್ಕೊಂಡು ಹೋಗಬೇಕು. ನಮ್ಮಮ್ಮ ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ ಮಾಡಿದಾರಂತೆ, ತಿಂದು ಹೋಗುವ. ಬನ್ನಿ ಯೋಗಿನ ತೋರಿಸ್ತೀನಿ ಬನ್ನಿ. ಬಡ್ಕೋತಾನೆ ಬೆಳಗ್ಗೆ ಬಾಯ್. ನಿಮಗೆ ನನ್ನ ಡ್ರೆಸ್ಸೇ ತೋರಿಸ್ಲಿಲ್ಲ ಇವತ್ತಿಂದು. ಈ ಟ್ರಾಜರ್ ಇದು ಜೂಡಿಯೋದಲ್ಲಿ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಅದೇ ಟ್ರಾಜರ್ ಜೂಡಿಯೋದು. ಆ್ಯಂಡ್ ಇದಕ್ಕೆ ಈ ಟಾಪ್ ಹಾಕಿದ್ದೀನಿ. ಇದು ತುಂಬ ಹಳೆ ಟಾಪು, ಯೋಗಿನ್ನೂ ಅಲ್ಲ ಇದಕ್ಕಿಂತ ಮುಂಚೆ ತೊಗೊಂಡಿದ್ದೆ. ಒಂದು 6 years ಮೇಲಾಗಿದೆ. ಎಲ್ಲಿ ತೊಗೊಂಡಿದ್ದೆ ಅನ್ನೋದು ನೆನಪಿಲ್ಲ. ಬಟ್ ಇದನ್ನ ಲಾಸ್ಟ್ ಟೈಮ್ ಹಾಕಿದ್ದು ನಂಗೆ ನೆನಪಿದೆ. ಯೋಗಿನ ಜೊತೆ ಒಂದು ಡೇಟಿಗೆ ಹೋಗಿದ್ದೆ, ಮದುವೆ ಫಿಕ್ಸ್ ಆದಾಗ. ಎಲ್ಲಿ ಗೊತ್ತಾ, KFCಗೆ. ಅವಾಗ ಹಾಕಿದ್ದು ನೆನಪು ಅಷ್ಟೇ, ಅದಾದಮೇಲೆ ಹಾಕಿರಲಿಲ್ಲ. ಸೊ ಇವತ್ತು ಬೇರ್ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಕೊಂಡ್ಕೊಂಡು ಬಂದೆ. ನೋಡಿದ್ರೆ ರವೆ ರೊಟ್ಟಿ. ಯಾವಾಗಲೂ ಯಾಮಾರಿಸ್ತಾರೆ ನನ್ನ. ಟೈಮ್ ಎಷ್ಟು ಗೊತ್ತಾ, 9:10. ಫಸ್ಟ್ ಟೈಮ್ ಇಷ್ಟೊಂದು ಲೇಟ್ ಆಗಿರೋದು. ಬಟ್ ಸ್ಟಿಲ್ ಐ ಎಂಜಾಯ್. ನಾನು ಡ್ರೈವ್ ಮಾಡ್ಕೊಂಡು ಇನ್ನು 2 minutes ಇದೆ. ಫುಲ್ಲು ಖಾಲಿ ಇದೆ. ಈ ಥರ ಖಾಲಿ ನೋಡೋದು ತುಂಬ ರೇರು. ನಾನು ಮೆಜೆಸ್ಟಿಕ್ಕು ಎಷ್ಟು ಖಾಲಿ ಇರುತ್ತೆ ಸ್ಯಾಟರ್ಡೆ ಈ ಟೈಮಲ್ಲಿ. ಈ ಥರ ಡೈಲಿ ಇದ್ದರೆ ಸ್ವರ್ಗ. ಬಟ್ ಇದೆಲ್ಲ ಫುಲ್ಲಾಗಿರುತ್ತೆ ಡೈಲಿ. ಲೇಟ್ ಆಯಿತು. ಇವ್ರು ಇನ್ನೊಬ್ರು ವೆಯ್ಟ್ ಮಾಡ್ತಿದ್ದಾರೆ. ಇವ್ರು 3 ಜನ ಬರೋವರೆಗೂ ಅವ್ರು ಹತ್ತಿಸ್ಕೊಳ್ಳಲ್ಲ. 9:40 ಆಯಿತು. ನಡ್ಕೊಂಡೆ ಹೋಗ್ಬಿಡ್ಬೋದಿತ್ತು ಇದೆ. ಆದರೂ ನೋಡಿ, ನಾನು ಲಿಫ್ಟಲ್ಲಿ ಹೋಗ್ತೀನಿ ಫಸ್ಟ್ ಫ್ಲೋರ್ಗೆ. ಬಿಕಾಸ್ ನಿಮ್ಗೆ ಅದೇ ತೋರಿಸಿ ಬೇಜಾರಾಗಿರುತ್ತಲ್ಲ. ದಿನ ಓಡ್ಕೊಂಬರೋದೇ ಆಯಿತು. ಇಲ್ಲಿ ಬಂದಾಗಿಂದಾನೆ ಜಾಸ್ತಿ ಓಡ್ತಾ ಇದ್ದೀನಿ ನಾನು. ಯೂಶ್ವಲಿ ಹತ್ಕೊಂಡೇ ಹೋಗ್ತೀನಿ. ನಿಮಗೂ ಅದೇ ನೋಡಿ ಬೇಜಾರಾಗುತ್ತಲ್ಲ, ಅದಕ್ಕೆ ಲಿಫ್ಟಲ್ಲಿ ಬಂದೆ. ಇವಾಗ ಸ್ಫೂರ್ತಿಗೆ ಸಹಜದಾಗೆ ನಾನು ಬರಲ್ಲ ಅಂತ ಹೇಳಿ ಈ ಬಿಲ್ಡಿಂಗ್ ಫುಲ್ ಖಾಲಿ ಇರುತ್ತೆ ಸ್ಯಾಟರ್ಡೇಸ್. ನಮಗೆ ಮಾತ್ರ ವರ್ಕು ಬರಲ್ಲ ಅಂತೇಳಿ. ಗುಡ್ ಮಾರ್ನಿಂಗ್. ಏನು ಹೇಳ್ದೆ ನೀನು? ಯಾಕೆ ಕರೆಂಟ್ ಇಲ್ವಾ? ಗುಡ್ ಮಾರ್ನಿಂಗ್ ಸಜ್ದಾ. ಯಾಕೆ ಮುಖ ಮುಚ್ಕೊಂಡಿದ್ಯಾ? ಗುಡ್ ಮಾರ್ನಿಂಗ್ ಸ್ಫೂರ್ತಿ. ನಾನು ಬರಲ್ಲ ಅಂತ ಖುಷಿ ಆಗ್ಬಿಟ್ರಾ? ಅಯ್ಯೋ ದೇವ ಅನ್ಕೊಂಡ್ರ? ಅದನ್ನ ಬಾಸ್ ಅನ್ನಲ್ಲ.
ನಾನು ಯೋಗಿನ್ ಪೊಸೆಸಿವ್ ಆಗ್ತಾ ಇದ್ರು ಈ ನಡುವೆ ಭಾರಿ ಸಜ್ಜಾ ತೇಜಸ್ವಿ ಅಂತೀಯ ನೀನು ಅಂತ. ನನ್ನ ಬ್ಲಾಗ್ ತುಂಬ ನೀನೇ ಆಮೇಲೆ ಅವತ್ತು ಅವಳು UTS ಚೆನ್ನಾಗಿದ್ದಾಳೆ ಅಂತೆಲ್ಲ ಹಾಕಿದ್ನಲ್ಲ, ಏನು ಮಾಡ್ತಿದ್ಯಾ ನೀನು ಹುಡುಗಿರ್ನ ಲವ್ ಮಾಡ್ಕೊಂಡು. ನಾನು ನೆನೆ ಚೈತ್ರ ವಾಸುದೇವನ್, ಬಟ್ ಹಿ ಈಸ್ ನಾಟ್. ಅಯ್ಯೋ ಅನ್ಸುತ್ತಾ ನನ್ನ ನೋಡಿದ್ರೆ ಸಜ್ಜಾ, ಬಟ್ ಫ್ಯಾಕ್ಟ್ ಏನು ಗೊತ್ತಾ, ಅವರು ನನ್ನನ್ನು ಅಯ್ಯೋ ಅನ್ನಿಸ್ತಾರೆ. ಅದಂಗೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಸಜ್ಜಾ, ನೋಡೋಕೆ ಇನ್ನೋಸೆಂಟ್ ಥರ ಆ್ಯಕ್ಟ್ ಮಾಡೋರೆಲ್ಲ ಇನ್ನೋಸೆಂಟ್ ಅಲ್ಲ, ಪಟ ಅಂತ ಮಾತಾಡೋರೆಲ್ಲ ಕೆಟ್ಟವರಲ್ಲ. ಆ್ಯಕ್ಚುಲಿ ಇನ್ನೋಸೆಂಟ್ ಅವರು. ನಾನು ಏನಂತ ಗೊತ್ತಾದ ಹೇಳಿದ್ದು, ನೆನ್ನೆ ಚೈತ್ರ ವಾಸುದೇವ್ ಒಂದು ವ್ಲಾಗ್ ನೋಡ್ತಾ ಇದ್ದೆ ನಾನು. ಅವಳು ಮದುವೆದೇನೋ ಹಾಕಿದ್ಲು, ಇವಾಗ ಮದುವೆ ಆಗ್ತಿರೋದು, ನೆನ್ನೆ ಹಾಕಿದ್ದಾಳೆ. ಅಂದರೆ ಇಂಟ್ರಡ್ಯೂಸ್ ಅವಳೇನೋ ಹಾಲೆಲ್ಲ ತೋರಿಸಿದಾಳೆ ಮದುವೆದು. ಇನ್ನೂ 3 ತಿಂಗಳಿದೆ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ನನ್ನ ಫಿಯಾನ್ಸೇನ ಇಂಟ್ರಡ್ಯೂಸ್ ಮಾಡ್ತಿದ್ದೆ. ಬ್ಯಾಂಗ್ಳೂರಲ್ಲಿ ಅದ್ಯಾವುದೋ ಮಕುಟ ಅಂತಲೂ ಇದೆ, ಚೆನ್ನಾಗಿದೆ ಹಾಲು, ಓಪನ್ ಸ್ಪೇಸು. ತೋರಿಸ್ತಾ ಇದ್ದ, ಅವಳೇ ಈವೆಂಟ್ ಮ್ಯಾನೇಜರ್ ಅಲ್ವಾ, ಸೊ ಪ್ಲ್ಯಾನ್ ಚೆನ್ನಾಗಿ ಮಾಡಿರ್ತಾಳೆ. ನಾನು ಹೇಳ್ತಿದ್ದೆ ಶೀಸ್ ಲೈಕ್ ಇನ್ಸ್ಪಿರೇಷನ್. ನೋಡು, ಸೆಕೆಂಡ್ ಮದುವೆ ಆಗೋವಾಗ ಸೊಸೈಟಿಯಲ್ಲಿ ಹೆಂಗೆ ನೋಡ್ತಾರೆ, ಬಟ್ ಅವಳು ಹೆಂಗೆ ಮಾಡ್ತಿದ್ದಾಳೆ ಗುಡ್ ಅಂತ ಹೇಳ್ತಾ ಇದ್ದೆ. ನೀನು ಏನು ಮಾಡ್ತಿದ್ಯಾ ಇಂಥವಕ್ಕೆಲ್ಲ ಅಪ್ರಿಸಿಯೇಷನ್ ಮಾಡಿಕೊಂಡು ಆಫೀಸಲ್ಲಿ ತೇಜಸ್ವಿ ಸಜ್ಜಾ UTS ರೆಪ್ನ ಬೇರೆ ಲವ್ ಮಾಡ್ತೀಯಾ. ವ್ಲಾಗ್ ತುಂಬ ಸಹಜನೇ ಇರ್ತಾಳೆ. ನೆನ್ನೆ ಆ ನೇಮ್ದು ನೋಡಿ ನಗ್ತಾ ಇದ್ರು. ಅವಳು ಬರ್ಕೊಟ್ಟಿಲ್ಲಲ್ಲ ನೇಮು, ನಾನು ವಿಡಿಯೋ ಮಾಡಿದ್ನಲ್ಲ ತೋರಿಸ್ತಾ ಇದ್ದು. ಯೋಜಸ್ ಮೀನಿಂಗ್ ಹೇಳಿ ನೀನು ನನಗೆ. ಯೋಜು ಅಂತಾಳೆ. ಕರೆಂಟ್ ಇಲ್ಲ ಗೈಸ್, ಕರೆಂಟ್ ಇಲ್ಲ. ಕರೆಂಟ್ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. See ya. Take care. Good night. ಏನು ನೋಡು ಸಜ್ಜಾ ಹೆಂಗೆ ಟೈಮು, ನಾವು 3 ಜನ ಇರ್ತೀವಿ ಅಂತ ಕರೆಂಟ್ ಬೇರೆ ಇಲ್ಲ. ಸ್ಫೂರ್ತಿ ಹಾಯ್ ಮಾಡು. ಸ್ಫೂರ್ತಿ ನನ್ನ ಬ್ಲಾಗಿಗೆ ನೀನು ಮಾತಾಡು. ಇವತ್ತು ನಿಂದು ಯಾವಾಗಲೂ ಸಜ್ಜಾ ಇರ್ತಾಳೆ ಅಂತ ಯೋಗಿನ್ ಕಂಪ್ಲೇಂಟ್ ಮಾಡ್ತಾರೆ, ಮಾತಾಡು. ಸ್ಫೂರ್ತಿ ನಿಜ ಯೋಗಿನ್ ಕೇಳ್ತಾ ಇದ್ರು ಊರು ಯಾವುದು ಕೂರ್ಗಲ್ಲಿ ಅಂತ. ಕುಶಾಲನಗರ ಟೌನೇನಾ? ಓಕೆ, ನಾನೇ ಕೇಳಿಲ್ಲ ನಿನ್ನ ಇದುವರೆಗೂ ಅಲ್ವಾ. ಸೊ ಕೂರ್ಗ್ ಅವರು, ಕೂರ್ಗ್ ಅಲ್ಲ, ಫುಲ್ ಹೇಳ್ತಿದ್ದೀನಿ. ಸ್ಫೂರ್ತಿ ಫ್ರಮ್ ಕೂರ್ಗ್, ಬಟ್ ಅವಳು ಮಾತಾಡೋದೆಲ್ಲ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್, ಆಚೆ ಈಚೆ ಅಂತ. ಯಾಕೆ ಅಪ್ಪ ಮ್ಯಾಂಗ್ಳೂರಾ? ಇಬ್ಬರು ಮ್ಯಾಂಗ್ಳೂರ್, ಬಟ್ ಸೆಟಲ್ ಆಗಿರೋದು ಕೂರ್ಗಲ್ಲಿ. ಬಟ್ ಇವಾಗ ಆಮೇಲೆ ಮೈಸೂರಿಗೆ ಬಂದು ಆಮೇಲೆ ಇವಾಗ ಬೆಂಗಳೂರು. ಯೋಗಿನೂ ಹಿಂಗೆ ಕಲಬೆರಕೆ, ಒಂದು ಕಡೆ ಇರಲ್ಲ. ಗೈಸ್ ನೋಡಿ ಗೈಸ್, ಅವಳಿಗೆ ಯಾರನ್ನು ಸಿಕ್ಕಿದ್ರು ಆಗ್ತಾಳಂತೆ. ಯಾರಾದರೂ ಪ್ರಪೋಸಲ್ ಇದ್ರೆ ಹೇಳಿಪ್ಪ. ತಿರುಗು, ಒಫಿಷಿಯಲ್ ಪ್ರಪೋಸ್ ನೋಡಿ ಗೈಸ್. ಹುಡುಗಿ ಅವಳ ಬಗ್ಗೆ ಹೇಳು ಸಜ್ಜಾ. ಹುಡುಗಿ ತುಂಬ ಒಳ್ಳೆಯವಳು. ಆ್ಯಂಡ್ ಇವಳು ಸಜ್ಜಾ ತುಂಬ ಅವಳನ್ನ ಕಾಳಾಗ್ತಾಳೆ. ಅವಳು ಎಲ್ಲರಿಗೂ ಆಗ್ತಾಳೆ ಇಲ್ಲಿ. Hello. Hi Bona. Good afternoon. Tejaswini here from Global Reach Bangalore.
a little. Actually, I just wanted to check with the scholarship option for Delhi Technology Institute. It is in section 3 actually. Environmental engineering for masters. Okay. Yeah, he's having 8.8. Okay. Okay. If they rank, what is the starting scholarship? Because he's asking, can I get 25% scholarship? Yes, I saw that in website. 5,000 to 10,000, right? Okay. I'll check with you because the student was so keen. Thank you, Ebona. Thank you so much. I'm sorry. Yeah. Bye. ಗೈಸ್, ನಾನು ಎಮ್ ಜಿ ರೋಡ್ ಮೆಟ್ರೋಗೆ ಬಂದೆ ಆಫೀಸ್ ಮುಗಿಸ್ಕೊಂಡು. ಈಗಲೂ ಖಾಲಿ ಇದೆ. ಎಷ್ಟೊತ್ತವರೆಗೂ ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು ರೇಖಾ ಅವ್ರ ಹತ್ರ, ರೇಖಾ ಕಿಚನ್. ಸೊ ತುಂಬ ದಿನ ಆಗಿತ್ತು ಅವ್ರ ಹತ್ರ ಮಾತಾಡಿ. ಅವ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ನಾನು 6:30 ಆಯಿತು ನನ್ನ ಮನೆಗೆ ರೀಚ್ ಆಗೋ ಅಷ್ಟು ನೋಡಿ. ಸೊ ನೋಡಿ, ಸ್ನಾನ ಮಾಡಿಲ್ಲ. ಏನೋ ಮಾಡ್ತಾ ಇದೆಯಾ? ಹಾಂ, ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದು, ಲೈಟ್ ಹಾಕಿಲ್ಲ, ಸ್ನಾನ ಮಾಡಿಲ್ಲ, ಹಾಗೆ ಕೂತಿದ್ದಾನೆ. ನಿಂಗೆ ನನ್ನ ಮನೇಲಿಲ್ಲ ಅಂದರೆ ಖುಷಿ ಅಲ್ವಾ? ಹೇಳೋರಿರಲ್ಲ, ಕೇಳೋರಿರಲ್ಲ. ಹೀಗೆ ಜವಾಬ್ದಾರಿ ಇಲ್ಲ. ಮದುವೆ ಆದ್ರೂ ಗಾಳಿಪಟ ಆಡಿಸೋ ಹುಡುಗನ ಥರ ಆಡ್ತೀಯಾ? ಗಾಳಿಪಟ ಆರಿಸೋ ಹುಡುಗರಿಗೆಲ್ಲ ಮದುವೆ ಮಾಡಿದ್ರೆ ಹಿಂಗೇನೆ. ಏನು ಉಸಿರು ಬರ್ತೀಯಾ? ಬ್ಲ್ಯಾಕ್ ಮೇಲ್ ಮಾಡೋಣ ಚೆನ್ನಾಗಿ ಮಾಡ್ತೀಯಾ? ಏನಂದರೆ ಬೆಳಗ್ಗೆ ನಾನು ಲಿಪ್ಸ್ಟಿಕ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಚೇಂಜ್ ಮಾಡಿದೆ. ಆವಾಗ ನಾನು ಈ ಥರ ಮಾಡಿಬಿಟ್ಟು ಯೋಗಿನ್ಗೆ ಕೊಟ್ಟೆ. ಕಸದ ಬುಟ್ಟಿಗೆ ಹಾಕಕ್ಕೆ ಹೋಗಿದ್ದ. ಅದಕ್ಕೆ ನಾನು ನೋಡ್ತೀನಿ ಇದು ಹೆಂಗೆ ಹಿಡ್ಕೋತೀಯ ಅಂತ ಹೇಳಿದ್ದೆ. ಕಸದ ಬುಟ್ಟಿಗೆ ಹಾಕ್ತೀಯಾ ಅಂತ ಜೋಪಾನವಾಗಿ ಇಟ್ಟಿದ್ದಾನೆ. ರೂಮಿಗೆ ತೊಗೊಂಡು ಹೋಗಿ ಬಯ್ಯ ಏನು ಮಾಡ್ತಾಯಿದ್ದಾನೆ ಇಟ್ಕೊಂಡು. ಪಲ್ಲಕ್ಕಿ ಮೂವಿಯಲ್ಲಿ ಅವನು ಎತ್ತಿಟ್ಕೋತಾನೆ ಗೊತ್ತಾ, ಅವಳು ಈ ಥರ ಎಲ್ಲ ಮಾಡಿದ್ದು. ಆ ಥರ ನಾನು ಒಂದು ಟೈಮಲ್ಲಿ ಪ್ರೇಮ್ ಥರ ಇರ್ಬೇಕು ನನ್ನ ಗಂಡ ಅಂದ್ಕೊಂಡಿದ್ದೆ. ಬಟ್ ನೀನು ಯಾವ ಮೂಲೆಯಿಂದನೂ ಹಂಗಿಲ್ಲ. ನೀನು ಧ್ಯಾನ್ ಥರ ಇದೆಯಾ? ಯಾಕೆ ಹೇಳು? ನೀನು ಧ್ಯಾನಿ ಅಲ್ಲ, ನೀನು ಕೊರ್ಮ. ನೀನು ಅಮೃತಧಾರೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ವಯಸ್ಸಾದ್ಮೇಲೆ. ಅಂದರೆ ಒಂದು ಏಜಿಗೆ ಬಂದು ಮೆಚ್ಯೂರಿಟಿ ಬಂದಾಗ. ಅದಕ್ಕೆ ಅವನ ಇವನ್ನ ಎಷ್ಟೊಂದು ಜನ ಧ್ಯಾನ್ ಥರ ಇದ್ದಾನೆ ಅಂತ ಹೇಳಲ್ಲ, ಬಟ್ ದಿಗಂತ್ ಥರ ಇದ್ದಾನೆ ಅಂತ ಹೇಳ್ತಾರೆ. ದೂದ್ ಬೇಡ ಅಂತೆ. ಮುಖ ನೋಡಿ, ಮುಖ ದೂದ್ ಬೇಡ. ತೊಡ ಮುಚ್ಕೊಡು. ಡವ್ವ ಟೇಕ್ ಇಟ್ ಮ್ಯಾನ್. ಗುಣ್ಣ ಹೊಡ್ಸ್ಲಾ? ಸಾಕಾಯ್ತು. ಏನಂದರೆ ಬ್ಲಾಗ್ ಆಗ್ತಾಯಿದೆ. ನಿಂಗೆ ಧೈರ್ಯ ಇದ್ದರೆ ಯೂಶ್ವಲಾಗಿ ಮಾತಾಡು. ನಮ್ಮಮ್ಮ ನೋಡ್ತಾರೆ. ಮಾತಾಡೋ. ಹೇಯ್ LKB ಮಾತಾಡೋ. ನೀನೇ ಕಣೆ ದೊಡ್ಡ LKB ತಂದು. ಇನ್ನೂ ತುಂಬ ಚೆನ್ನಾಗಿ ಲ್ಯಾಂಗ್ವೇಜ್ ಬರುತ್ತೆ ಅವನಿಗೆ. ಡವ್ವ ಅವನು. ಸ್ನಾನ ಮಾಡಿದೆ ಗಬ್ಬುನ ನಮ್ಮ ಮಗ.